ವರ್ಷ ಯಾಕೆ ಇಲ್ಲೇ ನಿಂತ್ಕೊಂಡೆ? ಬಾಸ್ ಹತ್ರ ಮಾತಾಡ್ತೀನಿ ಅಂತ ಬಂದ್ಬಿಟ್ಟು ನೀನು ಇಲ್ಲೇ ನಿಂತ್ಕೊಂಡ್ರೆ ಹಾಂ? ಯಾಕೆ ಇಲ್ಲೇ ನಿಂತ್ಕೊಂಡಿದ್ಯಾ? ಮೇಡಮ್ ಹತ್ರ ಹೇಳ್ಬಿಟ್ಟು ನಾ ಬಾಸ್ ಹತ್ರ ಮಾತಾಡಬೇಕು ಅಂತ ಕರ್ಕೊಂಡು ಬಂದು ಇಲ್ಲೇ ನಿಂತ್ಕೊಬಿಟ್ಟಲ್ಲ. ಹೋಗಿ ಮಾತಾಡೋಗು. ಸರ್ ನನಗೆ 5 ಲಕ್ಷದ ಅಮೌಂಟ್ ಬೇಕು, ನನ್ನ ಹೆಂಡತಿ ಹುಷಾರಿಲ್ಲ, ಹಿಂಗೇನೋ ಆರೋಗ್ಯ ಸಮಸ್ಯೆ ಆಗ್ಬಿಟ್ಟೈತೆ, ಅವಳಿಗೇನೋ ಆಪ್ರೇಷನ್ ಮಾಡಿಸ್ಬೇಕು ಅಂತ ಕೇಳು, ಹಂಗಾದ್ರೆ ಕೊಡ್ತಾರೆ. ಹೋಗು. ಅದೇ ವಿಜಿ, ಏನು ಹೇಳೋಣ ಅಂತ ಯೋಚನೆ ಮಾಡ್ತಾ ಇದ್ದೆ. ಏನು ಹೇಳಿದ್ರೆ ಅವರು ನಂಬ್ತಾರೆ ಅಂತ ಹೇಳಿ. ನೀನು ಹೇಳಿದ ಸರಿ, ನನ್ನ ಹೆಂಡ್ತಿಗೆ ಹುಷಾರಿಲ್ಲ ಸರ್, ಆಪ್ರೇಷನ್ ಮಾಡಿಸ್ಬೇಕು, ಆಪ್ರೇಷನ್ ಆದರೆ ಅವಳು ಬದುಕೋಗೋದು ಅಂತ ಹೇಳಿದ್ದಾರೆ ಅಂತ ಹೇಳೋದು ಅಷ್ಟೇ. ಹಂಗೆ ಹೇಳ್ತೀನಿ, ಸರ್ ನನ್ನ ಹೆಂಡ್ತಿಗೆ ಆಪ್ರೇಷನ್ ಮಾಡಿಸ್ಬೇಕು, ಅದಕ್ಕೆ ಬಂದೇ ಬರ್ತೀನಿ ಕೆಲಸಕ್ಕೆ ಸರ್, ನನಗೆ 5 ಲಕ್ಷ ಅಡ್ವಾನ್ಸ್ ಕೊಡಿ ಸರ್, ನಂದೆಲ್ಲ ಬೇಕಾದರೆ ಡೀಟೇಲ್ಸ್ ಎಲ್ಲ ತೊಗೊಳ್ಳಿ, ಡೀಟೇಲ್ಸ್ ಎಲ್ಲ ತೊಗೊಂಡು ನಾನು ಕಟ್ಟಲಿಲ್ಲ ಅಂತ ಅಂದರೂ ಬೇಕಾದ್ರೆ ನಮ್ಮ ಮನೆ ಜಪ್ತಿ ಮಾಡ್ಬೋದು ನೀವು ಅಂತ ಹೇಳ್ತೀನಿ. ಸರಿ, ಹೋಗಿ ಮಾತಾಡೋಗು. ನಾನು ಬರಲ್ಲ ಬೇಕಾದ್ರೆ. ಬಾ, ನಾನು ಒಬ್ಬನೇ ಹೋಗೋಕ್ಕೆ ಭಯ ಆದಂಗೆ ಆಗುತ್ತೆ. ನೀನು ಇರಬೇಕು, ನೀನು ಇದ್ರೇನೆ ಎಲ್ಲದಕ್ಕೂ ನನಗೆ ಧೈರ್ಯ ವಿಜಿ. ಬಾ, ನನ್ನ ಜೊತೆನೇ ಬಾ. ನೀನು ಅವ್ರೇನು ಹುಲಿ ಅಲ್ಲ ಕರಡಿ ಅಲ್ಲ, ನೀನು ಯಾಕೆ ಎದ್ರಕಂತೀಯ? ಧೈರ್ಯವಾಗಿ ಮಾತಾಡಬೇಕು. ಕೊಟ್ಟರೆ ಸಾಲ, ಕೊಡಲಿಲ್ಲ ಅಂದರೆ ಇಲ್ಲ ಅಷ್ಟೇ. ನೀನು ಕೇಳೋದಂತೆ ಕೇಳಬೇಕು ಧೈರ್ಯವಾಗಿ ಅಷ್ಟೇ. ಮೇ ಐ ಕಮಿನ್ ಸರ್? ಎಸ್ ಕಮಿಂಗ್. ಗುಡ್ ಮಾರ್ನಿಂಗ್ ಸರ್. ವೆರಿ ಗುಡ್ ಮಾರ್ನಿಂಗ್. ಹೇಳಿ ಸರ್. ನನಗೆ ಏನೋ ಸ್ವಲ್ಪ ಸಮಸ್ಯೆ ಆಗ್ಬಿಟ್ಟೈತೆ, ಅದಕ್ಕೆ ಮಾನ್ಯ ಮೇಡಮ್ ಹತ್ರ ನಿಮ್ಮನ್ನು ಮೀಟ್ ಮಾಡಬೇಕಂತ ನಾನು ತುಂಬ ಕೇಳ್ಕೊಂಡೆ ಸರ್. ಬಾಸ್ನ ಮೀಟ್ ಮಾಡಬೇಕು ಅಂತ ಹೇಳಿ ಅದಕ್ಕೆ ಮಾನ್ಯ ಮೇಡಮ್ ಕಳಿಸಿದ್ರು ಸರ್. ಹಾಂ, ಹೇಳಿ ಮಾನ್ಯ ಮೇಡಮ್ ಹೇಳಿದರು ಸರ್, ಹಿಂಗೆ ಯಾರೋ ನಿಮ್ಮನ್ನು ಮೀಟ್ ಮಾಡಬೇಕಂತೆ, ತುಂಬ ಕಷ್ಟದಲ್ಲಿದ್ದಾರಂತೆ ಅವರು ಅಂತ ಹೇಳಿದರು. ಹೇಳಿ, ಏನು ಸಮಸ್ಯೆ, ಏನಾಗಬೇಕು ನನ್ನಿಂದ? ಸರ್, ನನ್ನ ಹೆಂಡ್ತಿಗೆ ಹುಷಾರಿಲ್ಲ ಸರ್, ಅವಳಿಗೆ ತುಂಬ ಅದೇನೋ ಪ್ರಾಬ್ಲಮ್ ಆಗ್ಬಿಟ್ಟೈತೆ, ಕಿಡ್ನಿ ಪ್ರಾಬ್ಲಮ್ ಆಗ್ಬಿಟ್ಟೈತೆ, ಅವಳಿಗೆ ಆಪ್ರೇಷನ್ ಮಾಡಬೇಕು, ಆಪ್ರೇಷನ್ ಮಾಡಿದ್ರೆ ಉಳಿಯೋದು ಅಂತ ಹೇಳಿದ್ದಾರೆ. ಅದಕ್ಕೆ ಎಲ್ಲ ಆಪ್ರೇಷನ್ ಖರ್ಚು, ಮೆಡಿಸನ್ ಖರ್ಚು ಎಲ್ಲ ಸೇರಿ 5 ಲಕ್ಷ ದುಡ್ಡು ಬೇಕು, 5-6 ಲಕ್ಷ ಅಂತ ಹೇಳಿದ್ದಾರೆ ಸರ್. ಅದಕ್ಕೆ ನಾನು ಹೆಂಗೂ ಇಲ್ಲಿ ಕೆಲ್ಸಕ್ಕೆ ಬರ್ತೀನಲ್ಲ, ನೀವು ಅಡ್ವಾನ್ಸ್ ಆಗಿ ನನಗೆ 5 ಲಕ್ಷ ದುಡ್ಡು ಕೊಟ್ಬಿಟ್ರೆ ನಾನು ನಿಮಗೆ ಕೆಲಸ ಮಾಡಿಕೊಂಡು ತೀರಿಸ್ಕೊಂಡು ಹೋಗ್ತೀನಿ ಸರ್. ಅದಕ್ಕೆ ನನಗೊಂದು 5 ಲಕ್ಷ ಇಲ್ಲ ಅಂದಂಗೆ ನೀವು ದುಡ್ಡು ಕೊಡಬೇಕು ಸರ್. ಅಯ್ಯೋ, 5 ಲಕ್ಷ ಎಲ್ಲ ಕೊಡೋಕ್ಕೂ ಆಗೋದಿಲ್ಲಪ್ಪ, ಏನೋ 1 ಲಕ್ಷ ಆದರೆ ಕೊಡ್ಬೋದಾಗಿತ್ತು. 5 ಲಕ್ಷ ಅಮೌಂಟ್ ಕೊಟ್ಬಿಟ್ರೆ ನೀವು ನಾಳೆ ಕೆಲ್ಸಕ್ಕೆ ಬರಲಿಲ್ಲ ಅಂತಂದರೆ ನಾನೇನು ಮಾಡೋದು? ಸರ್, ಪಾಪ ಇವರು ಹೆಂಡ್ತಿಗೆ ತುಂಬ ಹುಷಾರಿಲ್ಲ ಸರ್, ಬೇರೆ ಇವ್ರ ಮನೇಲಿ ತುಂಬ ಕಷ್ಟ ಸರ್. ಅದಕ್ಕೋಸ್ಕರ ನೀವು ಎಲ್ಪ್ ಮಾಡಲೇಬೇಕು ಸರ್. ದೇವರು ನಿಮಗೆ ಇಷ್ಟೊಂದೆಲ್ಲ ಕೊಟ್ಟಿದ್ದಾನೆ, ಇಷ್ಟೊಂದೆಲ್ಲ ನೀವು ವ್ಯವಸ್ಥೆ ಮಾಡ್ಕೊಂಡಿದ್ದೀರಾ, ಎಲ್ಲ ಕೊಟ್ಟಿದ್ದಾನೆ. ಏನೋ ಸ್ವಲ್ಪ ಬಡವರಿಗೆ ನಿಮ್ಮಿಂದ ಏನಾದರೂ ಕೈಲಾದಷ್ಟು ಸಹಾಯ ಮಾಡಿದ್ರೆ, ಅಲ್ಲ ಏನು ನೀವೇನು ಸಹಾಯ ಮಾಡಿರಿ ಅಂತ ಕೇಳ್ತಿಲ್ಲ ಸರ್. ಒಂದು 5 ಲಕ್ಷ ಕೊಟ್ಟರೆ ಇವ್ರು ತೀರಿಸ್ಕೊಂಡು ಹೋಗ್ತಾರೆ ಸರ್. ಹೌದು ಸರ್, ನಾನು ಇವಾಗ ತುಂಬ ಕಷ್ಟದಲ್ಲಿದ್ದೀನಿ. ಅದಕ್ಕೋಸ್ಕರ ನನಗೆ ಇವಾಗ ಏನು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ, ನನಗೆಲ್ಲೂ ಕೊಡ್ತಾ ಇಲ್ಲ, ನಾನು ತುಂಬ ಬಡವರು. ಅದಕ್ಕೋಸ್ಕರ ಸರ್, ಪ್ಲೀಸ್ ಸರ್, ಇಲ್ಲ ಅಂದಂಗೆ ಇದೊಂದು ನನಗೆ ಸಹಾಯ ಮಾಡಿ ಸರ್. ಕಾಯಮ್ಮಲ್ಲಿ ಬರ್ತೀವಿ ಅಂತ ಹೇಳ್ತೀರ ನೀವು, ಆದರೆ ನನಗೆ ಅಲ್ಲಿ ಈಗ ನಾನು ಬೇಕಾದರೆ ಕೈಲಾದಷ್ಟು ಬೇಕಾದರೆ ಒಂದು 5-10 ಸಾವಿರ ನನ್ನ ಕೈಲಾದಷ್ಟು ಸಹಾಯ ಮಾಡ್ತೀನಪ್ಪ, ಆದರೆ 5 ಲಕ್ಷ ಅಮೌಂಟ್ ಕೊಡೋದಕ್ಕಾಗಲ್ಲ. ಇಲ್ಲ ಸರ್, ಬರ್ತೀನಿ, ಏನೇ ಕಷ್ಟ ಆದರೂ ನಾನು ಮಾತ್ರ ನಿಮ್ಮ ಸೂಪರ್ ಮಾರ್ಕೆಟ್ ಇರೋವರೆಗೂ ಬಿಡಲ್ಲ ಸರ್, ಬರ್ತೀನಿ. ನೀವೇನಾದರೂ ಅಕಸ್ಮಾತ್ ಏನಾದರೂ ನೀವು ನಾವು ಮಾಡೋದಿಲ್ಲ ಅಂತ ಹೇಳಿದ್ರು ಬೇಕಾದರೆ ನಾನು ಎಲ್ಲಾದ್ರೂ ನಮ್ಮದು ಏನಾದರೂ ಸ್ವಲ್ಪ ಹೊಲಗಿಲ್ಲ ಮಾರಾದರೂ ಕೊಡ್ತೀನಿ ಸರ್. ಅದಕ್ಕೋಸ್ಕರ ಸರ್, ಇವಾಗ ಮಾರೋ ಪರಿಸ್ಥಿತಿಲಿ ಇಲ್ಲ, ಅದಕ್ಕೋಸ್ಕರ ಸರ್ ಇವಾಗ ಪ್ಲೀಸ್ ನಂದು ಆಧಾರ್ ಎಲ್ಲ ತಗೊಳ್ರಿ, ಇನ್ನೇನು ನಮ್ಮ ಡೀಟೇಲ್ಸ್ ಎಲ್ಲ ಗೊತ್ತಲ್ಲ. ಬರ್ತೀನಿ ಸರ್, ಬರ್ತೀನಿ. ನೋ ಹಾಗೆಲ್ಲ ಕೊಡೋದಕ್ಕಾಗೋದಿಲ್ಲಪ್ಪ. ಏನೋ ಈಗ 10 ಸಾವಿರ ನಿನ್ನ ಅಕೌಂಟಿಗೆ ನಾನು ಹಾಕಿಸ್ತೀನಿ, ಸರಿನಾ? ಬೇಕಾದರೆ ಈಗಲೇ ಕ್ಯಾಶ್ ಕೊಡ್ತೀನಿ, 10 ಸಾವಿರ ನನ್ನ ಕೈಲಾದಷ್ಟು ಸಹಾಯ ಮಾಡ್ತೀನಿ. ಆದರೆ 5 ಲಕ್ಷ ಅಮೌಂಟ್ ಯಾರಿಗೂ ನಾನು ಹಂಗೆ ಕೊಡೋದಕ್ಕಾಗೋದಿಲ್ಲ. ನೀವೇನು ಕೆಲಸ ಮಾಡಿ ಪೇಮೆಂಟ್ ತೊಗೊಳ್ಳಿ, ಕೆಲ್ಸಕ್ಕೆ ಬನ್ನಿ ಪೇಮೆಂಟ್ ತೊಗೊಳ್ಳಿ. ಮುಂಚೆಗೆ ಅಡ್ವಾನ್ಸಲ್ಲಿ ನಿನಗೆ ಒಬ್ಬನಿಗೆ ಕೊಟ್ಟರೆ ಇಲ್ಲಿ ಎಷ್ಟು ಜನ ಕೆಲಸ ಮಾಡ್ತಾರೆ, 1000 ಜನ ಕೆಲಸ ಮಾಡ್ತಾರೆ. ಎಲ್ಲರೂ ಬಂದು ಸರ್ ಅವ್ರಿಗೆ ಕೊಟ್ಟಿದ್ದೀರಲ್ಲ ನನಗೂ ಕೊಡ್ಬೋದು ಸರ್, ನನಗೂ ಕೊಡ್ಬೋದು ಅಂತ ಕೇಳಿದ್ರೆ ನಾನು ಅವಾಗ ಏನು ಮಾಡಲಿ ಹೇಳ್ರಿ? ಅವಾಗ ನಾನು ಏನು ಮಾಡೋದಕ್ಕೂ ಆಗೋದಿಲ್ಲ. ಅದಕ್ಕೆ ಒಬ್ರಿಗೆ ಕೊಟ್ಟೆ ಅಂತ ಅಂದರೆ ಇಡೀ ಇದಕ್ಕೇ ಎಲ್ಲ ಗೊತ್ತಾಗುತ್ತೆ ವಿಷಯ. ಅದಕ್ಕೋಸ್ಕರನ ನಾನು ಕೊಡೋದಕ್ಕಾಗಲ್ಲ. ಬೇಕಾದರೆ 10 ಸಾವಿರ ನಿನಗೆ ಕೊಡ್ತೀನಿ, ಏನಾದರೂ ಹಾಸ್ಪಿಟ್ಲಿಗೆ ತೋರಿಸ್ಕೊಂಡು ಬೇರೆ ಏನಾದರೂ ವ್ಯವಸ್ಥೆ ಮಾಡ್ಕೊ ನೀನು, ಸರಿನಾ? ನನಗೆ ಅಷ್ಟೊಂದೆಲ್ಲ ಅಮೌಂಟ್ ಕೊಡೋದಕ್ಕಾಗಲ್ಲ. ಒಬ್ರು ನಂಬಿಟ್ಟು ನಾನು 5 ಲಕ್ಷ ಅಮೌಂಟ್ ಕೊಡೋದಕ್ಕಾಗಲ್ಲ. ಮುಂಚೆನೇ ಕೆಲಸ ಮಾಡಿ ಪೇಮೆಂಟ್ ತೊಗೊಳ್ಳಿ ಸರ್. ಏನೋ ಬಡ್ತಾನ ಸರ್, ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ, ಪ್ಲೀಸ್ ಸರ್, ಇಲ್ಲ ಅನ್ಬೇಡಿ ಸರ್, ನಿಮ್ಮ ಕಾಲಿಗೆ ಬೀಳ್ತೀನಿ. ನನ್ನ ಹೆಂಡ್ತಿಗೆ ಆಪ್ರೇಷನ್ ಮಾಡಿಸ್ಬೇಕು ಸರ್, ತುಂಬ ಕಷ್ಟ ಆಗ್ತೈತೆ ಸರ್ ನನಗೆ, ಅದಕ್ಕೋಸ್ಕರ. ಸರ್ ಪಾಪ ಎಲ್ಲನ ಇಡೀ ಫ್ಯಾಕ್ಟ್ರಿಲೇ ಕೇಳಿದೆ, ಯಾರು ಕೊಡೋದಿಲ್ಲ ಸರ್. ಇಲ್ಲೆಲ್ಲ ಯಾರ್ಯಾರು ಪರಿಚಯ ಇದ್ದಾರೆ ಎಲ್ಲ ಕೇಳಿದ್ರು, ಕೊಡ್ತಿಲ್ಲ ಸರ್. ಪಾಪ ಅವ್ರ ಹೆಂಡ್ತಿ ಇವಾಗ ಏನೋ ತುಂಬ ಇದಾಗ್ಬಿಟ್ಟಿದ್ದಾರೆ ಸರ್, ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ದಾರೆ. ಅದಕ್ಕೋಸ್ಕರ ಸರ್, ಇವಾಗ ತುಂಬ ಕಷ್ಟದಲ್ಲಿದ್ದಾರಲ್ಲ ಸರ್, ಅದಕ್ಕೋಸ್ಕರ ಇವಾಗ ಏನಾದರೂ ಮಾಡಬೇಕಲ್ಲ ಸರ್.
ಪಾಪ ನೀವು ಏನೋ ಇಲ್ಲಿ ಕೆಲ್ಸಕ್ಕೆ ಬರ್ತೀನಿ ನಮ್ಮ ಬಾಸ್ ಇದ್ದಾರೆ ಕೈ ಹಿಡಿತಾರೆ ಅಂತ ಹೇಳಿ ಏನೋ ಸ್ವಲ್ಪ ನಿಮ್ಮ ಮೇಲೆ ನಂಬಿಕೆ ಇಟ್ಟು ಬಂದಿದ್ದಾರೆ ಸರ್. ದಯವಿಟ್ಟು ಇಲ್ಲ ಅನ್ಬೇಡಿ, ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ ಸರ್. ದೇವ್ರು ನಿಮಗೆ ಸರ್ ಇದು ಒಂದೇ ಅಲ್ಲ, ನೀವು ಎಷ್ಟು ಇಂಥ ಸೂಪರ್ ಮಾರ್ಕೆಟ್ ಮಾಡಿದ್ದೀರಾ ಸರ್. ದೇವರಮ್ಮನ ಕೊಟ್ಟಿದ್ದಾನೆ ಸರ್. ನೀವು ಯಾರಿಗಾದ್ರೂ ಬಡವರಿಗೆ ಸಹಾಯ ಮಾಡಿದ್ರೆ ಇನ್ನೂ ನಿಮಗೆ ಹೆಚ್ಚು ಜಾಸ್ತಿ ದೇವರಮ್ಮನ ನಿಮ್ಗೆ ನೀಡ್ತಾನೆ ಸರ್. ನೀವು ದಯವಿಟ್ಟು ಇಲ್ಲ ಅನ್ನಕ್ಕೆ ಹೋಗ್ಬೇಡಿ, ಬಡವರಿಗೆ ಸಹಾಯ ಮಾಡಿ ಸರ್. ಪಾಪ ಬೇರೆ ಕೆಲಸಕ್ಕಾದರೆ ಬಿಡಪ್ಪ, ಮನೆಗೇನೆ ಕಟ್ಟೋದಕ್ಕೂ ಮದುವೆಗಿದ್ದೇವೆ ಮಾಡೋದಕ್ಕಾದರೆ ಇಲ್ಲ ಅಂದಿದ್ರು ನಡೀತಾ ಇತ್ತು ಸರ್. ಪಾಪ ಅವ್ರ ಹೆಂಡ್ತಿನ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದಾರೆ, ತುಂಬ ಸೀರಿಯಸ್ ಸರ್. ಅದಕ್ಕೋಸ್ಕರ ಇಂಥದ್ದಕ್ಕೆ ಯಾರೂ ಇಲ್ಲ ಅನ್ನಲ್ಲ ಸರ್. ಪ್ಲೀಸ್ ಸರ್, ಕೆಲ್ಸಕ್ಕೆ ಬರ್ತೀನಿ, ಏನೇ ಸಮೀಗ ಅಡ್ಮಿಟ್ ಮಾಡಿದ್ದಾನೆ, ಕೆಲ್ಸಕ್ಕೆ ಬಂದಿದ್ದಾನೆ, ಇವಾಗ ಅಲ್ಲಿ ಅಡ್ಮಿಟ್ ಮಾಡಿಬಿಟ್ಟು ಹೆಂಡ್ತಿನ ಸರ್. ಪ್ಲೀಸ್ ಸರ್, ಇಲ್ಲ ಅನ್ಬೇಡಿ ಸರ್. ಇಲ್ಲ ಅಮ್ಮ, ಹಾಗೆಲ್ಲ ಕೊಡೋದಕ್ಕಾಗಲ್ಲ. ನೀವೇನೇ ಹೇಳಿ ಹಾಗೆಲ್ಲ ನಾವು ಕೊಡೋದಕ್ಕೆ ಬರೋದಿಲ್ಲ, ಸರಿನಾ? ಏನೋ ನಾನು ಕೈಲಾದಷ್ಟು ಈಗ ಇಲ್ಲ ಅಂದಂಗೆ ನಾನು 10,000 ಕೊಡ್ತೀನಿ ಅಂತ ಹೇಳಿದ್ದೆ. ನಿನ್ನ ಹೆಂಡ್ತಿಗೆ ಈ ಥರ ಆಗ್ಬಿಟ್ಟೈತೆ ಅಂತ ಹೇಳ್ದಲ್ಲ, ಅದಕ್ಕೆ ನನಗೂ ಏನೋ ಅನಿಸುತ್ತೆ. ಆದರೆ ಅಷ್ಟೊಂದು ಕೊಡೋದಕ್ಕಾಗೋದಿಲ್ಲ. ಇವಾಗ ಯಾರಿಗೇ ಆಗಲಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದೀನಿ, ನನ್ನ ಹೆಂಡ್ತಿ ಉಳಿಯೋ ಪರಿಸ್ಥಿತಿಲಿ ಇಲ್ಲ ಅಂತ ಅಂದಾಗ ಚುರುಕಂದೆ ಅನಿಸುತ್ತೆ, ಮನಸ್ಸಿಗೆ ಬೇಜಾರು ಆಗೇ ಆಗುತ್ತೆ, ಒಂಥರ ನನಗೂ ಅಯ್ಯೋ ಅಂದಂಗೆ ಆಗುತ್ತೆ. ಏನು ಮಾಡಲಿ? ಆದರೆ ಅಷ್ಟೊಂದು ಅಮೌಂಟ್ ಕೊಡೋದಕ್ಕಾಗಲ್ಲ. ಏನೋ 1 ಲಕ್ಷ ಕೊಟ್ಟಿದ್ರೆ ಬಿಡಪ್ಪ, 1 ವರ್ಷಕ್ಕೆ ತೀರಿಸ್ತೀಯ ಅಂತ ಹೇಳ್ಬೋದಾಗಿತ್ತು. ಆದರೆ 5 ಲಕ್ಷ ಅಮೌಂಟು, ಇವಾಗ ನಿನಗೆ 15,000 ಸಂಬಳ. 15,000 ಸಂಬಳದಲ್ಲಿ ಇವಾಗ ನೀನು 5,000 ನನಗೆ ಕೊಡಬೇಕು, ಇನ್ನು 10,000 ಕಟ್ ಮಾಡ್ಕೊಂಡು 5,000 ಕೊಡಿ ಅಂತ ಕೇಳ್ತಾ ಇದೆಯಾ? ಅದರಲ್ಲಿ ಆಗೋದಿಲ್ಲ. ನೀನು 5 ವರ್ಷ ಕೆಲಸ ಮಾಡಬೇಕಾಗುತ್ತೆ. 5 ವರ್ಷ ಕೆಲಸ ಮಾಡಿದ್ರೆ 5 ಲಕ್ಷ ಸಾಲ ತೀರ್ಸೋದಕ್ಕಾಗುತ್ತೆ. ಅದಕ್ಕೇ ತುಂಬ ಕಷ್ಟ ಆಗುತ್ತೆ. ಇವಾಗ ನೀವು ಅಷ್ಟು ಸುಲಭ ಅಲ್ಲ ತೀರಿಸೋದು. ಮತ್ತು ನನಗೆ ಹುಷಾರಿಲ್ಲ ಸರ್, ನಾನು ಬರೋಕ್ಕಾಗಲ್ಲ, ನಾವು ಕೊಟ್ಬಿಟ್ಟು ಆಮೇಲೆ ನಿಮ್ಮನ್ನು ಹುಡ್ಕೊಂಡು ಬರೋದಕ್ಕಾಗಲ್ಲ. ಇಂಥವೆಲ್ಲ ತುಂಬ ಕೇಸ್ಗಳು ಹಾಕಿದ್ದಾವೆ. 1 ತಿಂಗಳು ಮುಂಚೆನೇ ಅಡ್ವಾನ್ಸ್ ಇಸ್ಕೊಂಡು ಬಿಟ್ಟೋಗಿರೋ ಅಂಥ ಜನಗಳನ್ನು ನಾವು ನೋಡಿದ್ದೀವಿ. ಈ ಇದರಲ್ಲ, ಸೂಪರ್ ಮಾರ್ಕೆಟಲ್ಲ, ಬೇರೆ ಬೇರೆ ಕಡೆಯಿಂದ ನಮ್ಮ ಇಂಥ ಬ್ರ್ಯಾಂಚ್ಗಳು ಬೇಜಾನ್ ಮಾಡಿದ್ದೀವಿ. ನಮ್ದು ಇದು 10ನೇ ಬ್ರ್ಯಾಂಚ್ ಇದು ಮಾಡಿರೋದು. ಸೂಪರ್ ಮಾರ್ಕೆಟ್ ಇದು 10 ಇದು ನಾವೆಲ್ಲ ಇನ್ನೂ ಬೇಜಾನ್ ಮಾಡಿದ್ದೀವಿ. ಅದರಲ್ಲೆಲ್ಲ 1 ತಿಂಗಳು ಅಡ್ವಾನ್ಸ್ ಇಸ್ಕೊಂಡಿರೋರೇ ಕೆಲ್ಸಕ್ಕೆ ಬಂದಿಲ್ಲ, ಬಿಟ್ಟು ಹೋಗಿದ್ದಾರೆ. ಅಂಥದ್ರಲ್ಲಿ ನೀವು 5 ಲಕ್ಷ ಅಮೌಂಟ್ ಅಂದರೆ 5 ವರ್ಷ ಮಾಡಬೇಕಾಗುತ್ತೆ. 5 ವರ್ಷ ನಂಬಿ ನನಗೆ ಯಾವ ಆಧಾರದ ಮೇಲೆ ನಿಮಗೆ 5 ಲಕ್ಷ ಕೊಡೋದಕ್ಕಾಗುತ್ತೆ ಹೇಳಿಯಪ್ಪ? ನೀವೇ ಸ್ವಲ್ಪ ಯೋಚನೆ ಮಾಡಿ. ಸುಮ್ಮನೆ ಹೋಗಿ ಕೆಲಸ ಮಾಡಿ, ಸರಿನಾ? ಪದೇ ಮಾನ್ಯ ಮೇಡಮ್ ನನ್ನ ಬಾಸ್ ಮೀಟ್ ಮಾಡಬೇಕು, ಮಾನ್ಯ ಮೇಡಮ್ ನನ್ನ ಬಾಸ್ ಮೀಟ್ ಮಾಡಬೇಕು ಅಂತ ಹೇಳ್ಬೇಡಿ, ಸರಿನಾ? ಹೋಗಿ ಕೆಲಸ ಮಾಡಿ, ಪೇಮೆಂಟ್ ತೊಗೊಳ್ಳಿ. ಸರ್ ಪ್ಲೀಸ್ ಸರ್ ಇಲ್ಲ ಅನ್ಬೇಡಿ ಸರ್. ನನ್ನ ಹೆಂಡ್ತಿಗೆ ತುಂಬ ಸಮಸ್ಯೆ ಆಗಿದೆ ಸರ್. ಪ್ಲೀಸ್ ಸರ್, ಹಾಗೆ ಹೇಳ್ಬೇಡಿ ಸರ್. ನಾನು ನಿಮ್ಮನ್ನೇ ನಂಬ್ಕೊಂಡು ನೀವು ಕೊಡ್ತೀರಾ ಅಂತ ಬಂದಿದ್ದೀನಿ ಸರ್. ಪ್ಲೀಸ್ ಸರ್, ತೀರಿಸ್ತೀನಿ ಸರ್, ನಾನು ದುಡ್ದು ತೀರಿಸ್ತೀನಿ. ಏನೇ ಕಷ್ಟ ಬರಲಿ, ಎಂಥದ್ದೇ ಬರಲಿ, ತೀರಿಸ್ತೀನಿ ಸರ್ ನಾನು. ಆಗೋದಿಲ್ಲಪ್ಪ, ಸುಮ್ಮನೆ ಇಲ್ಲಿ ನೀನು ಬಲವಂತ ಮಾಡಬೇಡ. ಆಗೋದಾದರೆ ನಾನೇ ತಗೊಳಪ್ಪ ಅಂತ ಹೇಳ್ತಿದ್ದೆ, ಅದು ಆಗೋದಿಲ್ಲ. ಪ್ಲೀಸ್ ಆಗೋದಿಲ್ಲ, ಬಲವಂತ ಮಾಡಬೇಡಿ, ಓಕೆನಾ? ಹೋಗಿ ಕೆಲಸ ಮಾಡಿ, ಹೋಗಿ ಅಮ್ಮ, ಕೆಲಸ ಮಾಡಿ, ಹೋಗಿ ಬೇಗ ಹೋಗಿ ಹೊರಟೋಗಿ. ಅಲ್ಲ ಸರ್, ಪಾಪ ನಿಮಗೇನು ಇವಾಗ ದೇವ್ರು ಕಮ್ಮಿ ಮಾಡಿಲ್ಲ. ಇಂಥ ಹೊತ್ತು ಸೂಪರ್ ಮಾರ್ಕೆಟ್ಗಳು ಮಾಡಿದ್ದೀರಾ, ಎಲ್ಲೆಲ್ಲೆಲ್ಲೆಲ್ಲೆ ಯಾವ್ಯಾವ ಮೂಲೆಗೆಲ್ಲ ಮಾಡಿದ್ದೀರಾ ಸರ್. ಪ್ಲೀಸ್ ಸರ್, ಬೆಂಗಳೂರಲ್ಲಿ ಎಷ್ಟು ಮಾಡಿದ್ದೀರಾ, ಎಷ್ಟು ಚೆನ್ನಾಗಿ ನಿಮಗೆ ದೇವ್ರು ಕೊಟ್ಟಿದ್ದಾನೆ. ಅಂಥದ್ರಲ್ಲಿ ನೀವು 5 ಲಕ್ಷ ಅಮೌಂಟ್ ಕೊಡೋಕ್ಕಾಗೋದಿಲ್ಲ ಅಂತ ಹೇಳ್ತೀರಲ್ಲ ಸರ್. ಪ್ಲೀಸ್ ಸರ್, ಹುಡುಗಿ ಹೆಂಡ್ತಿನ ಉಳಿಸ್ಕೋಬೇಕಲ್ಲ ಸರ್. ಅವರು ಬೇಕಾದರೆ ಹುಷಾರಾದ್ಮೇಲೆ ಕೆಲ್ಸಕ್ಕೆ ಬರ್ತಾಳೆ ಸರ್. ಇಲ್ಲಮ್ಮ, ಒಂದ್ಸತಿ ಹೇಳಿದ್ರೆ ಅರ್ಥ ಮಾಡಿಕೊಡಿ ಪ್ಲೀಸ್. ದಯವಿಟ್ಟು ಹೋಗಿ ಕೆಲಸ ಮಾಡಿ, ಕೊಡೋದಕ್ಕಾಗಲ್ಲ ಅಷ್ಟೊಂದು ಅಮೌಂಟ್, ಸರಿನಾ? ಬೇಕಾದರೆ ನೀವು 10,000 ನನ್ನ ಕೈಲಾದಷ್ಟು ನಿಮ್ಮ ಹೆಂಡ್ತಿಗೆ ಹುಷಾರಿಲ್ಲ ಅಂತ ಹೇಳ್ತಾ ಇದ್ದೀರಲ್ಲ, ಹಾಸ್ಪಿಟ್ಲಿಗೆ ಖರ್ಚಿಗೆ ಅಂತ ಬೇಕಾದರೆ 10,000 ಅಮೌಂಟ್ ಕೊಡ್ತೀನಿ, ಸರಿನಾ? ಸಾಯಂಕಾಲ ನಾನು ಕೊಡ್ತೀನಿ, ಹೋಗ್ಬೇಕಾದ್ರೆ ಇಸ್ಕೊಂಡು ಹೋಗಿ. ಸರಿ ಆಯಿತು ಸರ್. ಇಷ್ಟೆಲ್ಲ ಕೇಳ್ಕೊಂಡ್ರು, ನನ್ನ ಹೆಂಡ್ತಿಗೆ ಹುಷಾರಿಲ್ಲ ಅಂತ ಕೇಳ್ಕೊಂಡ್ರು, ನೀವು ಅಮೌಂಟ್ ಕೊಡ್ತಾ ಇಲ್ಲಲ್ಲ ಸರ್. ನೋಡಿದ್ರಲ್ಲ ವೀಕ್ಷಕರೇ, ವಿಜಿಗೆ ನಾನು 5 ಲಕ್ಷ ದುಡ್ಡು ಕೊಡಬೇಕು. ಅದಕ್ಕೆ ಇದು ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ನನಗಂತೂ. 5 ಲಕ್ಷ ಅಮೌಂಟು ಅವಳಿಗೆ ಕೊಡಬೇಕು. ಇವಾಗ ಅವಳು ಕೊಟ್ಟರೆ ನನ್ನ ಹತ್ರ ಚೆನ್ನಾಗಿರೋದು. ಬಾಸ್ ಹತ್ರ ಇಸ್ಕೊಂಡು ನಾನು ಕೆಲಸ ಮಾಡಿ ತೀರಿಸೋಣ ಅಂತ ನೋಡಿದೆ. ಅವ್ರು ನೋಡಿದ್ರೆ ಕೊಡೋದಕ್ಕೆ ಆಗೋದಿಲ್ಲ, ಯಾವ ಆಧಾರದ ಮೇಲೆ ಕೊಡಲಿ ಅಂತ ಹೇಳ್ತಾ ಇದ್ದಾರೆ. ಇವಾಗ ಮನೆ ಪತ್ರ ಅಡ ಇಡೋಣ ಅಂದರೆ ಮನೆ ನನ್ನ ಹೆಸರಿಗೆಲ್ಲ, ಇಲ್ಲೇ ಇವರು ಇರೋ ಮನೆ ಪತ್ರ ಇಡೋಣ ಅಂದರೆ ಇದು ಅವ್ರದ್ದು, ಅವ್ರ ಅತ್ತಿಗೆ ಇವ್ರದ್ದು. ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ನನಗಂತೂ. ಅಯ್ಯೋ ದೇವ್ರೇ, ನೋಡ್ತಾ ಇರ್ರಿ, ಏನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್, ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.